ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಕರ್ನಾಟಕ ರಾಜ್ಯದಲ್ಲಿ ಈಗ ಕೇಳಲಿಕ್ಕೆ ಮತ್ತು ನೋಡಲಿಕ್ಕೆ ಸಿಗ್ತಾ ಇರೋ ಕೆಲವು ವಿಷಯಗಳು ಅಂದರೆ ಅದು ಕೊಲೆ, ಅತ್ಯಾಚಾರ, ಇನ್ನೊಂದು ಕಡೆ ಲೈಂಗಿಕ ದೌರ್ಜನ್ಯ. ಇವುಗಳನ್ನು ಬಿಟ್ಟರೆ ಸರ್ಕಾರ ರಾಜ್ಯದ ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಸಮಯವೇ ಇಲ್ಲವೇನೋ ಅನ್ನುವಂತಾಗಿದೆ. ಯಾಕೆಂದರೆ ರಾಜಕೀಯ ನಾಯಕರು ಜೊತೆಗೆ ಇವೆಲ್ಲವೂ ಕೂಡ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡಿ ಕೂತ್ಕೊಳ್ತಾ ಇರತಕ್ಕಂಥ ವ್ಯಕ್ತಿಗಳು. ಈಗ ಸದ್ಯ ವಕೀಲ ದೇವರಾಜೇಗೌಡ ಅವರು ಮತ್ತೊಂದು ಬಾಂಬನ್ನು ಸಿಡಿಸಿರೋದು ಈಗ ರಾಜ್ಯ ಸರ್ಕಾರದಲ್ಲಿ ಇದೊಂದು ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈಗ ಕುಮಾರಸ್ವಾಮಿ ಅವ್ರಿಗೂ ಇದೇ ಅಸ್ತ್ರವಾಗುತ್ತಾ ಅನ್ನೋದು. ಯಾಕೆಂದರೆ ವಕೀಲ ದೇವರಾಜೇಗೌಡ ಅವರು ಅತ್ಯಾಚಾರ ಆರೋಪದಲ್ಲಿ ಬಂಧನದಲ್ಲಿದ್ದರು. ಹಾಗಾಗಿ ಪೊಲೀಸ್ ಕಸ್ಟಡಿಯಿಂದ ಹಾಸನದ ಜಿಲ್ಲಾ ಕಾರಾಗೃಹಕ್ಕೆ ದೇವರಾಜೇಗೌಡ ಅವರನ್ನು ಹಸ್ತಾಂತರ ಮಾಡಲಾಗ್ತಾ ಇತ್ತು. ಈ ಸಮಯದಲ್ಲಿ ಅವರು ಒಂದು ಬಾಂಬನ್ನು ಸಿಡಿಸಿದರು. ಇದೇ ಡಿ ಕೆ ಶಿವಕುಮಾರ್ ಅವರ ಮೇಲೆ. ಇದಕ್ಕಿಂತ ಮುಂಚೆಯೇ ಡಿ ಕೆ ಶಿವಕುಮಾರ್ ಮತ್ತು ಶಿವರಾಮೇಗೌಡ ಅವರೇ ನನ್ನ ಜೊತೆ ಬಂದು ಮಾತುಕತೆಯನ್ನು ನಡೆಸಿದರು, ನನ್ನ ಜೊತೆ ಫೋನ್ನಲ್ಲಿ ಮಾತನಾಡಿದರು, ಜೊತೆಗೆ ಒಂದಿಷ್ಟು ಹಣದ ಆಮಿಷವನ್ನು ಕೂಡ ಒಡ್ಡಿದ್ರು ಅಂತ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದರು. ಅದು ದೇಶ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಇದರ ಎಲ್ಲದರ ಹಿಂದೆ ಕಿಂಗ್ ಪಿನ್ ಆಗಿ ಇದೆಲ್ಲ ಕುತಂತ್ರಗಳ ಹಿಂದೆ ದೊಡ್ಡ ಹುನ್ನಾರ ಡಿ ಕೆ ಶಿವಕುಮಾರ್ ಅವರದ್ದು ಇದೆಯಾ, ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮುಖಭಂಗವನ್ನು ಮಾಡಲಿಕ್ಕೆ. ಜೊತೆಗೆ ಈ ಪೆನ್ಡ್ರೈವ್ ಕೇಸ್ ಏನಿದೆಯಲ್ಲ, ಇದೆಲ್ಲವೂ ಕೂಡ ರಾಜ್ಯ ಮಟ್ಟದಲ್ಲಿ ಸಂಚಲನ ಮಾಡಲಿಕ್ಕೆ ಮತ್ತು ಎಲ್ಲರ ಕೈಯಲ್ಲೂ ಪೆನ್ಡ್ರೈವ್ಗಳು ಹೋಗಿ ತಲುಪಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆಯಾ ಅನ್ನೋ ರೀತಿಯಾದಂಥ ಒಂದು ಆಡಿಯೋವನ್ನು ಇದೇ ದೇವರಾಜೇಗೌಡ ಅವರು ರಿಲೀಸ್ ಮಾಡಿದರು ಮಾಧ್ಯಮಗಳ ಮುಂದೆ. ಇದೀಗ ಅದಾದ ನಂತರ ಅವ್ರನ್ನ SIT ಟೀಮ್ ಅವ್ರನ್ನ ಅರೆಸ್ಟ್ ಮಾಡ್ತು. ಅದು ಕೂಡ ಅವರು ನ್ಯಾಷನಲ್ ಲೆವೆಲ್ನಲ್ಲಿ ಕೇಂದ್ರ ಮಟ್ಟದಲ್ಲಿ ಈ ಪೆನ್ಡ್ರೈವ್ಗಳನ್ನೆಲ್ಲ ಹೋಗಿ ತಲುಪಿಸಿ ಕೇಂದ್ರದ ನಾಯಕರ ಬಳಿ ತಲುಪಿಸಿ ನಾನು ಅವ್ರನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಹಗರಣಗಳನ್ನು ಬಯಲಿಗೆ ಎಳಿತೀನಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡವರು ಡೆಲ್ಲಿಗೆ ಹೋಗ್ತಾ ಇದ್ರು ಅನ್ನಲಾಗುತ್ತೆ. ಆದರೂ ಕೂಡ ಅವರು ಯಾವುದೋ ಟೂರಿಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ವಿಡಿಯೋವನ್ನು ಮಾಡಿ ಹೊರಟಿದ್ರು. ಆದರೆ ರಾಜ್ಯ ಸರ್ಕಾರ ಇದೇ SIT ಅವ್ರನ್ನ ಅರೆಸ್ಟ್ ಮಾಡಿ ಜೊತೆಗೆ ವಶಪಡಿಸ್ಕೊಂಡು ಈಗ ಸದ್ಯ ಅವರು ವಿಚಾರಣಾಧೀನ ಕೈದಿಯಾಗಿದ್ದಾರೆ. ಜೊತೆಗೆ ಅವರ ಪೆನ್ ಡ್ರೈವ್ ಅವ್ರ ಬ್ಯಾಗ್ನಲ್ಲಿದ್ದಂಥ ಎಲ್ಲ ಡಾಕ್ಯುಮೆಂಟ್ಸ್ನ ವಶಪಡಿಸಿಕೊಳ್ಳಲಾಗಿದೆ. ಈಗ ಅವರು ಶಕ್ತಿ ಇಲ್ಲದ ವ್ಯಕ್ತಿ ಅಂತಾಗಿದ್ದರು. ಆದರೂ ಕೂಡ ಈಗ ಇದೇ ಹಾಸನದ ಜಿಲ್ಲಾ ಕಾರಾಗೃಹಕ್ಕೆ ಹೋಗುವ ವೇಳೆ ಮತ್ತೊಂದು ಬಾಂಬನ್ನು ಸಿಡಿಸುವ ಮೂಲಕ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರೋದು. ಹಾಗಾದರೆ ಏನಿದು ಅವರು ಏನು ಹೇಳಿದರು ಅನ್ನೋ ಪ್ರಮುಖ ಅಂಶಗಳನ್ನು ಹೊತ್ತು ದೇವರಾಜೇಗೌಡ ಮತ್ತು ಕಾರ್ತಿಕ್, ನಿಮಗೆ ಈಗಲೂ ಕೂಡ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಡ್ರೈವರ್ ಕಾರ್ತಿಕ್ ಒಬ್ಬ ಖಾಸಗಿ ಚಾನಲ್ಗೆ ಹೋಗಿ ಇಂಟರ್ವ್ಯೂವನ್ನು ಕೊಡ್ತಾರೆ. ಆದರೆ SITಯ ಟೀಮ್ಗೆ ಸಿಗ್ತಾ ಇಲ್ಲ ಅಂದರೆ ಇನ್ನೂ ಅನುಮಾನಗಳು ಕೂಡ ಕಾಡುತ್ತೆ. ಅದನ್ನು ಬದಿಗೊತ್ತಿ ಮಾತನಾಡ್ತಾ ಇದ್ದೀನಿ. ಈಗ ದೇವರಾಜೇಗೌಡ ಅವರು DKಶಿಯ ಮೇಲೆ ಮಾಡಿರೋ ಆರೋಪ ಏನು ಅಂತ. ನನ್ನ ಮುಂದಿನ ಕಾನೂನು ಹೋರಾಟ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿರುತ್ತೆ ಅನ್ನೋದನ್ನು ಅವರು ಹೇಳಿದರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಕಳಿಸೋದೆ ಇದೆಲ್ಲದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡವಿದೆ ಅಂತ ಹೇಳಿ ವಕೀಲ ದೇವರಾಜೇಗೌಡ ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದರು. ಯಾಕೆ ಅಂತ ಹೇಳಿದ್ರೆ ಲೈಂಗಿಕ ಕಿರುಕುಳ ಕೇಸ್ ಹಾಕ್ಸಿದ್ರು, ಅದರಲ್ಲಿ ಎವಿಡೆನ್ಸ್ ಸಿಗಲಿಲ್ಲ. ಅದಾದ ಮೇಲೆ ನನ್ನ ಮೇಲೆ ರೇಪ್ ಕೇಸ್ ಹಾಕ್ಸಿದ್ರು, ಅದರಲ್ಲೂ ಸಾಕ್ಷಿ ಸಿಗಲಿಲ್ಲ. ಏನಾದರೂ ಮಾಡಿ ದೇವರಾಜೇಗೌಡರನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ಈಗ ನನ್ನನ್ನು ಪೆನ್ ಡ್ರೈವ್ ಕೇಸ್ನಲ್ಲಿ ಲಾಕ್ ಮಾಡಿಸೋರೆ ಅಂತ ಆರೋಪ ಮಾಡಿದ್ರು ಮಾಧ್ಯಮಗಳ ಮುಂದೆ. ಇದಾದ ಬೆನ್ನಲ್ಲೇ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳಿದ್ರು. ಜೊತೆಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಈ ಕೇಸ್ನ ತುಂಬ ಅಬ್ಸರ್ವ್ ಮಾಡ್ತಾ ಬಂದಾಗ ಗೊತ್ತಾಗುತ್ತೆ. ಇದೇ ದೇವರಾಜೇಗೌಡ ಅವರ ವಿರುದ್ಧವಾಗಿಯೂ ಕೂಡ ಒಬ್ಬ ಸಂತ್ರಸ್ತೆಯ ಆಡಿಯೋ ವೈರಲ್ ಆಯಿತು. ಒಬ್ಬ ಸಂತ್ರಸ್ತೆ ಅವರ ಜೊತೆ ಈತ ದೇವರಾಜೇಗೌಡ ಅವರು ವಿಡಿಯೋ ಕಾಲ್ ಮಾಡ್ತಾ ಅಶ್ಲೀಲವಾಗಿ ತನ್ನ ದೇಹದ ಅಂಗಾಂಗವನ್ನು ಪ್ರದರ್ಶನ ಮಾಡಿದ್ದನ್ನು ನೀವು ಕೂಡ ಆ ವಿಡಿಯೋಗಳನ್ನು ನೋಡಿದ್ದೀರಿ. ಜೊತೆಗೆ ಅದನ್ನು ವೈರಲ್ ಆಗಿದ್ದನ್ನು ಕೂಡ ಎಲ್ಲರೂ ಕಂಡಿದ್ದಾರೆ. ಇದರ ಹಿಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹುನ್ನಾರವಿದೆ. ಆಕೆ ನನ್ನನ್ನು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಬಂದಿದ್ಲು, ಆದರೂ ಕೂಡ ಅವಳನ್ನು ಯಾರು ಅಂತ ಪತ್ತೆ ಮಾಡಲಿಕ್ಕೆ ಹೋಗಿದ್ದು, ಅವಳ ಜೊತೆ ನನ್ನ ಸಂಘ ಬಯಸಿದ್ದಲ್ಲ ಅಂತ ದೇವರಾಜೇಗೌಡ ಅವರು ಹೇಳಿದರೂ ಕೂಡ ಇದೆಲ್ಲವನ್ನು ವೈರಲ್ ಮಾಡಿಸಿದ್ದು ಅವ್ರ ವಿರುದ್ಧ ಪಿತೂರಿ ನಡೆಸಿದ್ದು ಡಿ ಕೆ ಶಿವಕುಮಾರ್ ಎನ್ನಲಾಗ್ತಾ ಇತ್ತು. ಆದರೆ ಈಗ ಅಲ್ಲೂ ಕೂಡ ಸಾಕ್ಷಿ ಸಿಗದೇ ಇರೋ ಕಾರಣಕ್ಕೆ ನನ್ನನ್ನು ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಲಾಕ್ ಮಾಡಿಸಿ ನನ್ನನ್ನು ಮಟ್ಟ ಹಾಕಬೇಕು ಅಂತ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ವಕೀಲ ದೇವರಾಜೇಗೌಡ ಅವರು ಆರೋಪ ಮಾಡಿರೋದು. ಇದರ ಜೊತೆಗೆ ಮತ್ತೊಂದು ಹೊಸ ಬಾಂಬ್. ಡಿ ಕೆ ಶಿವಕುಮಾರ್ ಅವರು ಇವ್ರನ್ನ ಕರೆಸಿ ಮಾತನಾಡಿದ್ರಂತೆ. ನೀನು HD ಕುಮಾರಸ್ವಾಮಿ ಅವರ ಮೇಲೆ ಹೇಳು ಅಂತ ಹೇಳಿದ್ರಂತೆ.
ಯಾಕೆ ಅಂದರೆ ಈ ಪೆನ್ ಡ್ರೈವ್ನ ಹಂಚಿದ್ದು ಯಾರು ಅಂತ SIT ಟೀಮ್ ಏನಾದರೂ ನಿನ್ನನ್ನು ಪ್ರಶ್ನೆ ಮಾಡಿದ್ರೆ ಈ ಪೆನ್ ಡ್ರೈವ್ನ ಹಂಚಿದ್ದೆ ಕುಮಾರಸ್ವಾಮಿ ಅಂತ ಹೇಳುವಂಥ DK ಶಿವಕುಮಾರ್ ಇವ್ರನ್ನ ಕರೆಸಿ ಮಾತನಾಡಿದ್ರಂತೆ. ಈ ಥರದ ಒಂದು ಹೊಸ ಬಾಂಬನ್ನು ಇದೇ ದೇವರಾಜೇಗೌಡ ಅವರು ಸಿಡಿಸಿರೋದು. ಜೊತೆಗೆ ನಿನಗೇನು ಸಮಸ್ಯೆ ಆಗಲ್ಲ, ಡೋಂಟ್ ವರಿ, ನಿನ್ನನ್ನು ಸೆಕ್ಯೂರ್ ಮಾಡ್ತೀನಿ ನಾನು, ನೀನು ಹೆದರಬೇಡ ಅಂತ ದೊಡ್ಡ ಮಟ್ಟದ ಹಣದ ಆಫರನ್ನು ಇದೇ DK ಶಿವಕುಮಾರ್ ವಕೀಲ ದೇವರಾಜೇಗೌಡ ಅವರಿಗೆ ಕೊಟ್ಟಿದ್ರಂತೆ. ಜೊತೆಗೆ ಕಾರ್ತಿಕ್ನನ್ನು ಕರೆಸ್ಕೊಂಡು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ಪೆನ್ ಡ್ರೈವನ್ನು ರೆಡಿ ಮಾಡಿದ್ದೇ DK ಶಿವಕುಮಾರ್ ಅಂತ ಈಗ ವಕೀಲ ದೇವರಾಜೇಗೌಡ ಅವರು ಒಂದು ದೊಡ್ಡ ಬಾಂಬನ್ನು ಸಿಡಿಸಿರೋದು. ಜೊತೆಗೆ ಇದರಲ್ಲಿ ಇನ್ನೂ 4 ಮಂತ್ರಿಗಳ ಕೈವಾಡವಿದೆ ಅಂತ ಹೇಳಿ ಇನ್ನೂ 4 ಮಂತ್ರಿಗಳ ಹೆಸರನ್ನು ಬಹಿರಂಗಪಡಿಸಿರೋದು. ರಾಜ್ಯ ಮಟ್ಟದಲ್ಲಿ ಇದೊಂದು ಮಿಂಚಿನ ಸಂಚಲನವಾಗುತ್ತೆ. ನಾಳೆ ಇದೇ ವಿಷಯ, ಇದೇ 4 ಮಂತ್ರಿಗಳ ವಿಷಯವನ್ನು ಇಟ್ಕೊಂಡು ವಿರೋಧಿ, ಈಗ ಆಡಳಿತ ಸರ್ಕಾರದ ವಿರೋಧಿ ಸರ್ಕಾರ ಇದೆಯಲ್ಲ, ಈಗ BJP ಸರ್ಕಾರ ಜೊತೆಗೆ ಈಗ JDS, ಇವೆರಡೂ ಪಕ್ಷಗಳು ಕೂಡ ಈಗ ತಿರುಗಿ ಬೀಳೋ ಸಾಧ್ಯತೆಗಳು ಎಲ್ಲ ಕಾಣಿಸ್ತಾ ಇರೋದು. ಹಾಗಾದರೆ ದೇವರಾಜೇಗೌಡ ಅವರು ಹೇಳಿರ್ತಕ್ಕಂಥ 4 ಮಂತ್ರಿಗಳು ಯಾರಂದರೆ ಇದೇ ಚೆಲುವರಾಯಸ್ವಾಮಿ, ಕೃಷ್ಣೇ ಬೈರೇಗೌಡ, ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬ ಸಚಿವರು. ಈ 4 ಮಂತ್ರಿಗಳ ಟೀಮನ್ನು ರಚನೆ ಮಾಡಿ ಇದನ್ನೆಲ್ಲದನ್ನೂ ಕೂಡ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ರಂತೆ. ಜೊತೆಗೆ ದೇವರಾಜೇಗೌಡ ಅವರು ಇದನ್ನು ಒಪ್ಪದೇ ಇದ್ದಾಗ ಈಗಾಗಲೇ ದೊಡ್ಡ ಹಗರಣ ಆಗಿರೋದ್ರಿಂದ ಮೋದಿಗೆ, BJPಗೆ ಮತ್ತು ಕುಮಾರಸ್ವಾಮಿಗೆ ಕೆಟ್ಟ ಹೆಸರನ್ನು ತರಲಿಕ್ಕೆ ಈ ರೀತಿ ಮಾಡ್ತಾ ಇದ್ರಂತೆ. ಜೊತೆಗೆ ದೇವರಾಜೇಗೌಡ ಅವರಿಗೆ ಒಂದು ಸುಮಾರು 100 ಕೋಟಿ ಆಫರ್ ಕೊಟ್ಟಿದ್ರಂತೆ. 100 ಕೋಟಿ ಆಫರ್ ಕೊಟ್ಟರು. ಕೇಂದ್ರ ಮಟ್ಟದಲ್ಲಿ ಮೋದಿಯವರ ಹೆಸರನ್ನು ಮುಖಭಂಗ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಹುನ್ನಾರ ನಡೆದಿತ್ತು ಅಂತ. ಜೊತೆಗೆ ಚನ್ನರಾಯಪಟ್ಟಣದ ಗೋಪಾಲ್ ಸ್ವಾಮಿನ ಇದೆಲ್ಲದಕ್ಕೂ ಕೂಡ ಸಂಧಾನಕ್ಕೆ ಕಳಿಸಿದ್ರಂತೆ. 5 ಕೋಟಿ ಕ್ಯಾಶನ್ನು ಕೊಟ್ಟು ಚನ್ನರಾಯಪಟ್ಟಣದ ಗೋಪಾಲ್ ಸ್ವಾಮಿನ ಕಳಿಸಿದ್ರಂತೆ ಇದೇ ದೇವರಾಜೇಗೌಡ ಬಳಿ. ಜೊತೆಗೆ DK ಶಿವಕುಮಾರ್ ಕೊಟ್ಟು ಕಳಿಸಿದ್ದು ಈ ಅಮೌಂಟ್ನ ಅಂತಲೂ ಕೂಡ ಖುದ್ದಾಗಿ ದೇವರಾಜೇಗೌಡ ಅವರು ಆರೋಪ ಮಾಡಿರೋದು. ದೇಶದಲ್ಲಿ ಮೋದಿಯವರಿಗೆ ಕಳಂಕ ತರಬೇಕು, ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ಈ ರಾಸಲೀಲೆ ಹಗರಣದಲ್ಲಿ ಮೋದಿಯವರ ಹೆಸರನ್ನು ತಂದು ಮೋದಿಯವರನ್ನ ಬಿಂಬಿಸಿ BJPಗೆ ಕೆಟ್ಟ ಹೆಸರು ತರಬೇಕು ಅಂತ ದೊಡ್ಡ ಮಟ್ಟದ ಪ್ಲ್ಯಾನನ್ನು ಮಾಡಿಕೊಂಡಿದ್ರಂತೆ. ಜೊತೆಗೆ ಆ 5 ಕೋಟಿ ಅಡ್ವಾನ್ಸ್ ಇದೆಯಲ್ಲ ಅಮೌಂಟ್ನ, ಆ ದುಡ್ಡನ್ನು ಬೋರಿಂಗ್ ಕ್ಲಬ್ನ 110 ರೂಮ್ಗೆ, 110 ರೂಮ್ ನಂಬರ್ಗೆ ಕಳಿಸಿದ್ರು ಅಂತ ದೇವರಾಜೇಗೌಡ ಅವರು ಆರೋಪ ಮಾಡಿರೋದು. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರ ಮುಖ್ಯ ಉದ್ದೇಶ HD ಕುಮಾರಸ್ವಾಮಿ ನಾಯಕತ್ವವನ್ನು ರಾಜ್ಯ ಮಟ್ಟದಲ್ಲಿ ಹಾಳು ಮಾಡಬೇಕು, ಜೊತೆಗೆ ಈ ಮೈತ್ರಿಯನ್ನು ಮುರಿಬೇಕು ಅನ್ನೋ ಒಂದು ದೊಡ್ಡ ಕುತಂತ್ರವಿತ್ತು ಅನ್ನೋದು ದೇವರಾಜೇಗೌಡ ಅವರು ಈಗ ಹೊರ ಹಾಕಿರೋದು. ಹಾಗಾದರೆ ಈಗ ಸದ್ಯ ಈಗ ಈ 4 ಮಂತ್ರಿಗಳು ಏನು ರಿಯಾಕ್ಟ್ ಮಾಡ್ತಾರೆ? ಹಾಗಾದರೆ ದೇವರಾಜೇಗೌಡ ಅವರ ಸ್ಟೇಟ್ಮೆಂಟ್ಗೆ HD ಕುಮಾರಸ್ವಾಮಿ ಅವರು ಈ ಮಾತನ್ನೇ ಗಾಳವಾಗಿ ಬಳಸ್ಕೊಳ್ತಾರಾ, ಅಥವಾ DK ಶಿವಕುಮಾರ್ ಇದನ್ನು ಅಲ್ಲಗಳಿತಾರ, ಅಥವಾ ಅವರೇನು ಹೇಳ್ತಾರೆ? ಇದೆಲ್ಲದೂ ಕೂಡ ಈಗ ಸದ್ಯ ಕೇಳಿ ಬರ್ತಾ ಇರೋದು. ನೋಡೋಣ ಯಾವ ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಸಂಚಲನ ರಾಜ್ಯದಲ್ಲಿ. ಈಗ 100 ಕೋಟಿ ಆಫರ್ ಅಂದರೆ ಯಾವ ರೇಂಜ್ಗೆ ಈ ಒಂದು ಲೈಂಗಿಕ ದೌರ್ಜನ್ಯದ ಹಗರಣವನ್ನೇ ಗಾಳವಾಗಿ ಬಳಸ್ಕೊಂಡು ಹೇಗೆ ಮಟ್ಟ ಹಾಕಬೇಕು ಅನ್ನೋ ಉದ್ದೇಶಗಳು ರಾಜಕೀಯ ನಾಯಕರಿಗೆ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ HD ರೇವಣ್ಣ ಅವರು ಈಗ ಬೇಲ್ನಲ್ಲಿ ಜಾಮೀನು ಪಡೆದು ಸದ್ಯ ಈಗ ನಿರಾಳರಾಗಿರೋದು, ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವ್ರನ್ನೂ ಅರೆಸ್ಟ್ ಮಾಡಬೇಕು ಅನ್ನೋ SIT ಟೀಮ್ನ ನಿರ್ಧಾರಗಳು ಕೇಳಿ ಬರ್ತಾ ಇರೋದು. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಸದ್ಯ ಸೇಫ್ ಝೋನಲ್ಲಿರೋದು. ಇವೆಲ್ಲವನ್ನು ನೋಡಿದಾಗ ಮುಂದೆ ಈ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನೋಡೋಣ. ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು. ಅದು ಅದಾದಮೇಲೆ ರೇಪ್ ಕೇಸ್ ಬುಕ್ ಮಾಡಿಸಿದ್ರು, 354 ಹಾಕಿ ಲೈಂಗಿಕ ಕಿರುಕುಳ, ಅದರಲ್ಲಿ ಎವಿಡೆನ್ಸ್ ಸಿಕ್ಕಲಿಲ್ಲ. ಮತ್ತು ರೇಪ್ ಕೇಸ್ ಹಾಕ್ಸಿದ್ರು, ಅದು ಎವಿಡೆನ್ಸ್ ಸಿಕ್ಕಲಿಲ್ಲ. ಏನಾದ್ರು ಮಾಡಿ ದೇವರಾಜೇಗೌಡ ಮತ್ತೆ ಹಾಕಬೇಕು ಅಂತೇಳಿ ಈಗ ಈ ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡಿಸೋರಲ್ಲಿ ಷಡ್ಯಂತ್ರ ಅನ್ಸುತ್ತೆ, ಎಲ್ಲ ಷಡ್ಯಂತ್ರ, ಎಲ್ಲ DK ಶಿವಕುಮಾರ್. ಅದಾದಮೇಲೆ ರೇಪ್ ಕೇಸ್ ಬುಕ್ ಮಾಡಿಸಿದ್ರು, 354 ಹಾಕಿ ಲೈಂಗಿಕ ಕಿರುಕುಳ, ಅದರಲ್ಲಿ ಎವಿಡೆನ್ಸ್ ಸಿಕ್ಕಲಿಲ್ಲ. ಮತ್ತು ರೇಪ್ ಕೇಸ್ ಹಾಕ್ಸಿದ್ರು, ಅದು ಎವಿಡೆನ್ಸ್ ಸಿಕ್ಕಲಿಲ್ಲ. ಏನಾದ್ರು ಮಾಡಿ ದೇವರಾಜೇಗೌಡ ಮತ್ತೆ ಹಾಕಬೇಕು ಅಂತೇಳಿ ಈಗ ಈ ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡಿಸೋರಲ್ಲಿ ಷಡ್ಯಂತ್ರ ಅನ್ಸುತ್ತೆ, ಎಲ್ಲ ಷಡ್ಯಂತ್ರ, ಎಲ್ಲ DK ಶಿವಕುಮಾರ್.